ಬೆಂಗಳೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಬೆಚ್ಚಿ ಬೀಳುವಂಥ ಒಂದು ಸಂಗತಿ, ಒಂದು ಭಯಂಕರವಾದಂಥ ಒಂದು ಘಟನೆ ನಡೀತು. ವಿಚಾರ ಇಷ್ಟೇ, ಚಾಲೆಂಜಿಂಗ್ ಸ್ಟಾರ್ ಅನ್ಸ್ಕೊಳ್ಳೋರು ದರ್ಶನ್ ಅನ್ನೋರು ಒಂದು ಕೊಲೆ ಪ್ರಕರಣದಲ್ಲಿ ಯಾರೋ ಕೊಲೆ ಆದ ವ್ಯಕ್ತಿ ರೇಣುಕಾಸ್ವಾಮಿ ಅಂತೇಳಿ ಅವನ ಮೊಬೈಲ್ನ ರಾಜಕಾಲುವೆನಲ್ಲಿ ಎಸೆದಿದ್ದಾರೆ ಅಂತೇಳಿ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಆ ಮೊಬೈಲು ತನಿಖಾ ಸಂದರ್ಭದಲ್ಲಿ ವಿಚಾರಣಾ ಹಂತದಲ್ಲಿ ಮೊಬೈಲ್ ಇಂಥ ಕಡೆ ಹಾಕಿದ್ದಾರೆ ಅಂಥೇಳಿ ಅವರಿಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಆ ಪೊಲೀಸರು ನಿಯಮಗಳನ್ನು ಅನುಸರಿಸದೆ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ಪೌರ ಕಾರ್ಮಿಕರನ್ನ ರಾಜಕಾಲುವೆಗೆ ಇಳಿಸಿ ಆ ಮೊಬೈಲ್ನ ಹುಡುಕಿಸೋವಂಥ ಕೆಲಸ ಮಾಡ್ತಾರೆ. ಕಾನೂನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರು, ಸಂವಿಧಾನಬದ್ಧ ಹಕ್ಕುಗಳನ್ನ ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸರು, ಮಾನವ ಹಕ್ಕುಗಳನ್ನ ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ವ್ಯಕ್ತಿಗೆ ತನ್ನದೇ ಆದಂಥ ಗೌರವ ಮತ್ತು ಕರ್ತವ್ಯಗಳನ್ನು, ಹಕ್ಕುಗಳನ್ನು ಯಾವ ಅನುಷ್ಠಾನದಲ್ಲಿ ಯಾವ ಅನುಪಾತದಲ್ಲಿ ನಡೆಸ್ಕೋಬೇಕು, ಪ್ರತಿಯೊಬ್ಬ ನಾಗರಿಕನಿಗೂ ಯಾವ ರೀತಿ ಗೌರವ ಕೊಡಬೇಕು ಅಂತೇಳಿ ಸಂಪೂರ್ಣವಾಗಿ ಅದರಲ್ಲಿದೆ. ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತೇನಾದರೂ ನಾವು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾರಣ ಸಂವಿಧಾನ. ಆ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನತೆ ಇದೆ. ಯಾವುದೋ ನಮ್ಮ ಒಂದು ವರ್ಗದ ಪೌರ ಕಾರ್ಮಿಕರನ್ನು ರಾಜಕಾಲುವೆಗೆ ಇಳಿಸ್ತಾರೆ, ಅಲ್ಲಿ ಯಾವುದೇ ಸುರಕ್ಷಿತ ವಿಧಾನಗಳನ್ನು ಅನುಸರಿಸೋದಿಲ್ಲ. ಅವರ ಜೀವಕ್ಕೆ ಅಪಾಯ ಆದರೆ ಹೇಗೆ, ಮತ್ತು ಇವ್ರಿಗೆ ಬೇರೆ ರೀತಿ ಕಾಯಿಲೆಗಳು ಇದರಿಂದ, ಈ ಕೊಳಚೆ ನೀರಿನಲ್ಲಿ ಇಳಿಯೋದ್ರಿಂದ ಬೇರೆ ರೀತಿ ಕಾಯಿಲೆಗಳು ಅಥವಾ ಬೇರೆ ಅನಾಹುತಗಳಿದ್ರೆ ಹೆಂಗೆ ಅಂತೇಳಿ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸದೆ ಅಮಾನುಷವಾಗಿ ಈ ಕೊಲೆ ಪ್ರಕರಣದಲ್ಲಿ ನಮ್ಮ ಪೌರ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡಿರೋದನ್ನು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಕಾನೂನು ಉಲ್ಲಂಘನೆ ಮಾಡಿರೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ, ಈ ತನಿಖಾ ಸಂದರ್ಭದಲ್ಲಿ ಯಾವುದೋ ಈ ಚಾಲೆಂಜಿಂಗ್ ಸ್ಟಾರ್ ಅನ್ಸ್ಕೊಂಡಿರ್ತಕ್ಕಂಥ ಸ್ಟಾರ್ ನಟ್ನ ಮೇಲೆ ಏನು ಆರೋಪ ಬಂದಿದೆ, ರೇಣುಕಾಸ್ವಾಮಿನ ಕೊಲೆ ಮಾಡಿ ತಗೊಂಬಂದು ರಾಜಕಾಲುವೆಯಲ್ಲಿ ಎಸೆದಿದ್ರು, ರಾಜಕಾಲುವೆಯಲ್ಲಿ ಎಸೆಯುವಂಥ ಸಂದರ್ಭದಲ್ಲಿ ಆ ರೇಣುಕಾಸ್ವಾಮಿ ಮೊಬೈಲ್ನೂ ಕೂಡ ಇದೇ ರಾಜಕಾಲುವೆಯಲ್ಲಿ ಎಸೆದಿದ್ರು. ಈ ಮೊಬೈಲ್ನ ಉಳ್ಕೊಳ್ಳೋದಕ್ಕೆ ಪೌರ ಕಾರ್ಮಿಕರನ್ನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಇವರು ಹಕ್ಕುಗಳ ಉಲ್ಲಂಘನೆ ಆಗೋ ರೀತಿಯಲ್ಲಿ ಸಂವಿಧಾನ ವಿರೋಧಿ ಕೃತ್ಯ ಏನು ಮಾಡಿದ್ದಾರೆ ಇವರು, ಅದರಲ್ಲಿ ಈ ಪೊಲೀಸರು ಮತ್ತು ಸಂಬಂಧಪಟ್ಟ BBMP ಅಧಿಕಾರಿಗಳು ಯಾರು ಭಾಗಿಯಾಗಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಅಧಿನಿಯಮಗಳೇನಿದೆ ಮತ್ತು ಪೌರ ಕಾರ್ಮಿಕರ ಪುನರ್ವಸತಿ ಕಾಯ್ದೆಗಳೇನಿದೆ ಇದರಡಿಯಲ್ಲಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಆಗಿದೆ. ಹಂಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಈಗಾಗಲೇ ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ವಿಚಾರ ಇದೆ. ಮಾನ್ಯ ಎಸ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಅವ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಪೊಲೀಸ್ ಆಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ, ಪೊಲೀಸ್ ಉಪಾಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ, DG and IGಗೂ ಗಮನಕ್ಕೆ ತಂದಿದ್ದೀವಿ, BBMP ಆಯುಕ್ತರ ಗಮನಕ್ಕೂ ತಂದಿದ್ದೀವಿ, ನಾವು ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಗಮನಕ್ಕೂ ತಂದಿದ್ದೀವಿ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಗಮನಕ್ಕೂ ತಂದಿದ್ದೀವಿ. ಇಡೀ ಘಟನೆ ಇಷ್ಟೆಲ್ಲ ಆಗಿದ್ರು ಇವರೆಲ್ಲ ಸುಮೋಟ ಆಧಾರದಲ್ಲಿ ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ದುರಂತ ಏನಪ್ಪ ಅಂದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ. ದಲಿತ ವಿರೋಧಿ ಸರ್ಕಾರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಪೌರ ಕಾರ್ಮಿಕ ವಿರೋಧಿ ಸರ್ಕಾರ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಪೌರ ಕಾರ್ಮಿಕರನ್ನ ಬರಿಗಾಲಲ್ಲಿ ಯಾವುದೇ ಸುರಕ್ಷಿತ ವಿಧಾನಗಳನ್ನು ಅನುಸರಿಸದೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ರಾಜಕಾಲುವೆಗಿಳಿಸಿದ ಕ್ರಮ ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತೇಳಿ ಗೊತ್ತಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆದ್ರೂ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗಿರೋದು ಹಿಂದೆ ಮುಖವಾಡ ಹಾಕ್ಕೊಂಡಿರೋ ಸಿದ್ದರಾಮಯ್ಯನವರ ಕರ್ತವ್ಯ ಆಗಿತ್ತದು. ಆದ್ರೂ ಬೆಂಗಳೂರಿನಲ್ಲಿ ಈ ಥರ ಆದರೆ, ವಿಧಾನಸೌಧ ಕೂಗಳತೆಯಲ್ಲೇ ಈ ಥರ ಆದರೆ ಇನ್ನು ಈ ವರ್ಗಕ್ಕೆ ರಕ್ಷಣೆ ಎಲ್ಲಿಂದ ಬರ್ತದೆ, ನ್ಯಾಯ ಎಲ್ಲಿಂದ ಸಿಗ್ತದೆ ಅಂತೇಳಿ ನಮಗೆ ಆತಂಕ ಆಗಿದೆ. ದಯಮಾಡಿ ಜನರು ಜಾಗೃತಿ ಆಗಬೇಕು. ಪೌರ ಕಾರ್ಮಿಕರನ್ನ ನಡೆಸ್ಕೋಬೇಕಾದ್ರೆ ಅವರಿದೇ ಆದಂಥ ಒಂದು ಇತಿಮಿತಿ ಇರ್ತದೆ, ಅವ್ರಿಗೆ ಗೌರವ ಕೊಡಬೇಕು. ಯಾಕಂದರೆ ಪೌರ ಕಾರ್ಮಿಕರು ನಾವೇನೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮನ್ನು ಅಷ್ಟೊಂದು ಹೀನಾಯವಾಗಿ ತಾರತಮ್ಯ ಧೋರಣೆಯಿಂದ ನಡೆಸ್ಕೊಳ್ಳೋದು ತಪ್ಪಾಗುತ್ತೆ. ಮತ್ತು ಪೌರ ಕಾರ್ಮಿಕರಿಗೆ ಕರ್ತವ್ಯ ನಿರ್ವಹಣೆ ಮಾಡೋಂಥ ಸಂದರ್ಭದಲ್ಲಿ ಒಂದಷ್ಟು ನಿಯಮಾವಳಿಗಳಿದೆ. ಅವರು ಸ್ವಚ್ಛತಾ ಪರಿಕರಗಳನ್ನ ಕೊಡಬೇಕು, ಸಂರಕ್ಷಣಾ ವಿಧಾನಗಳನ್ನು ಅನುಸರಿಸ್ಕೋಬೇಕು. ಅದನ್ನು ಉಲ್ಲಂಘನೆ ಮಾಡಿದರೆ ಅದು ಯಾರೇ ಆಗಲಿ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ.